ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಚಿಗರಿಯಾಳ ಗ್ರಾಮದಲ್ಲಿ ಮಹನೀಯರ ಮಹಾತ್ಮರ ಸಾಧಕರ ವೃತ್ತ ನಿರ್ಮಾಣದ ವಿವಾದ ಸುಖಾಂತ್ಯವಾಗಿದೆ. ಹಲವು ದಿನಗಳಿಂದ ವಾಲ್ಮೀಕಿ ವೃತ್ತ, ಕನಕ ವೃತ್ತ ಎಂಬ ಭಾವನೆ ಬೇರೂರಿ ಗ್ರಾಮವು ಉದ್ವಿಗ್ನಗೊಂಡಿತ್ತು. ಪೊಲೀಸ್ ಬಲ ಹಾಕಲಾಗಿತ್ತು. ಇವತ್ತು ಎರಡು ಸಮಾಜದ ಮುಖಂಡರು ಒಂದೆಡೆ ಸೇರಿ ಸೌಹಾರ್ದತೆ ನಿರ್ಣಯ ಕೈಗೊಂಡಿದ್ದಕ್ಕೆ ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಭೀಮನಗೌಡ ವಿ ಲಕ್ಷ್ಮಿ ಮತ್ತು ಮುಖಂಡರಾದ ವೆಂಕಟೇಶ್ ಬೇಟೆಗಾರ ಅವರು ಅಭಿನಂದಿಸಿದರು. ಎಲ್ಲಾ ಮಹನೀಯರ ಸಂದೇಶ ಶಾಂತಿ, ಸಮಾನತೆ, ಸಹನೆಯೇ ಆಗಿದೆ. ಮಹನೀಯರಲ್ಲಿ ಭೇದ ಭಾವ ಬೇಡ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಗಾದೆ ಅನುಸರಿಸೋಣ ಎಂದರು. ಸಂಗೊಳ್ಳಿ ರಾಯಣ್ಣ ವೃತ್ತ ನಡುವೆ ಸ್ವಲ್ಪ ಕೆಲವು ಗೊಂದಲವಾಗಿತ್ತು. ಇವತ್ತು ಅಲ್ಲಿಂದ ಇಲ್ಲಿಯವರೆಗೆ ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತಿಯ ಸರ್ವ ಅಧಿಕಾರಿಗಳಾಗಿರ್ಬೋದು, ತಾವೆಲ್ಲರೂ ಅಲ್ಲಿಂದ ಇಲ್ಲಿವರೆಗೆ ಈ ಒಂದು ಶಾಂತಿ ಕಾಪಾಡಿ ಎಲ್ಲರೂ ಒಂದೇ ಅನ್ನುವ ಭಾವನೆಯಿಂದ ಈ ಒಂದು ವೃತ್ತದ ಗೊಂದಲವನ್ನು ಇತ್ಯರ್ಥ ಮಾಡಿದಂಥ ಎಲ್ಲ ಜಿಲ್ಲಾಡಳಿತಕ್ಕೂ, ತಾಲೂಕು ಆಡಳಿತಕ್ಕೂ, ತಾಲೂಕು ವಾಲ್ಮೀಕಿ ನಾಯಕ ಸಂಘಕ್ಕೂ, ಸಮಾಜದ ಮುಖಂಡರಿಗೂ, ಊರಿನ ಎಲ್ಲ ಮುಖಂಡರಿಗೂ, ಸರ್ವ ಸಂಘ ಸಂಸ್ಥೆ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಏಕೆಂದರೆ ಇಲ್ಲಿ ನಾವ್ಯಾರು ಬೇರೆ ಇಲ್ಲ, ನಮ್ಮಲ್ಲಿ ಹರಿಯುವ ರಕ್ತ ಬೇರೆ ಇದೆ, ನಾವು ಸೇವಿಸುವ ಗಾಳಿ ಬೇರೆ ಇದೆ, ತಿರುಗಾಡುವ ನೆಲ ಜಲ ಬೇರೆ ಇದೆ. ಎಲ್ಲ ಒಂದೇ ಇರುವುದರಿಂದ ನಾವೆಲ್ಲ ಹಿರಿಯರನ್ನು, ಮಹಾನ್ ನಾಯಕರನ್ನು ಗೌರವಿಸುವುದು, ಪೂಜಿಸುವುದು ನಮ್ಮೆಲ್ಲರ ಕರ್ತವ್ಯ. ಅಂತ ಕರ್ತವ್ಯದಲ್ಲಿ ನಾವೆಲ್ಲರೂ ಒಂದೇ ಜೀವನದಿಂದ ಅಣ್ಣ ತಮ್ಮಂದರಾಗಿ ಬಾಳಿ ಬದುಕಿದಾಗ ಮಾತ್ರ ಅಂತ ಮಹನೀಯರ ನಡೆದುಕೊಟ್ಟ ಆದರ್ಶಗಳನ್ನು ನಮ್ಮ ಮನದಲ್ಲಿ ಮಾಡಿಕೊಂಡು ನೆನೆಸಿ ಆಗಾಗ ಒಳ್ಳೆಯ ಕಾರ್ಯಕ್ರಮಗಳು ಎಲ್ಲರೂ ಒಡಗೂಡಿ ಮಾಡಿದಾಗ ಮಾತ್ರ ಅವರಿಗೆ ಬೆಲೆ ಬರುತ್ತದೆ ಎಂದು ಹೇಳುತ್ತಾ, ಇಲ್ಲಿವರೆಗೆ ಪಾಪ ಸುಮಾರು ದಿನಗಳಲ್ಲಿ ಇರ್ತಕ್ಕಂಥ ಸ್ವಲ್ಪ ಗೊಂದಲ ಅದನ್ನು ಇಲ್ಲಿವರೆಗೆ ಸುಮಾರು ಪಾಪ ತಮ್ಮ ಅಧಿಕಾರಿಗಳು ವ್ಯಾನ್ ನಿಲ್ಲಿಸಿ ಸುಮಾರು ದಿನಗಳ ಎಲ್ಲರಿಗೆ ಒಂದು ಮನವರಿಕೆ ಮಾಡಿ ಶಾಂತಿ ರೀತಿಯಿಂದ ಇವತ್ತು ಒಳ್ಳೆಯ ಒಂದು ಭಾವನೆಯಿಂದ ಬದುಕಲು ತಾವೆಲ್ಲರೂ ಅನುವು ಮಾಡಿಕೊಟ್ಟಂತ ಎಲ್ಲ ಜಿಲ್ಲಾಡಳಿತಕ್ಕೂ, ತಾಲೂಕು ಆಡಳಿತಕ್ಕೂ, ವಾಲ್ಮೀಕಿ ಸಂಘಕ್ಕೂ, ಸಮಾಜದ ಮುಖಂಡರು ಎಲ್ಲ ಇದಕ್ಕೆ ಸಹಕರಿಸಿದ, ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಎಲ್ಲ ಮಾನ್ಯರಿಗೆ ಒಳ್ಳೆಯದಾಗಲಿ. ಊರಲ್ಲಿ ಒಳ್ಳೆಯ ಅಣ್ಣ ತಮ್ಮಂದರ ರೀತಿಯಲ್ಲಿ ಬದುಕಿ ಬಾಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತಾ, ಇಲ್ಲಿ ವಾಲ್ಮೀಕಿ ಗುರುಗಳಿಗೆ ಪೂಜೆ ಮಾಡಿ ಒಳ್ಳೆಯ ರೀತಿಯಿಂದ ಬದುಕಲು ಸಹಕಾರ ಮಾಡಿದಂತ ತಮ್ಮೆಲ್ಲರಿಗೂ ವಂದಿಸುತ್ತಾ, ಹಲವು ದಿನಗಳಿಂದ ಭಗವಾನ್ ಮಹರ್ಷಿ ವಾಲ್ಮೀಕಿ ಚೌಕ್ ಮತ್ತು ಸಂಗೊಳ್ಳಿ ರಾಯಣ್ಣ ಚೌಕ್ ನಿರ್ಮಾಣದಿಂದ ಗೊಂದಲವಾಗಿತ್ತು. ಅದು ಇವತ್ತು ಬಗೆಹರಿಯಿತು. ತಾಲೂಕು ಆಡಳಿತ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಜನಪ್ರತಿನಿಧಿಗಳು, ತಾಲೂಕು ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಸರ್ವ ಸದಸ್ಯರು ಮತ್ತು ಸಮಾಜದ ಹಿರಿಯ ಮುಖಂಡರುಗಳು ಮನವೊಲಿಸಿದರು. ನಂತರ ಮಹರ್ಷಿ ವಾಲ್ಮೀಕಿ ಗುರುಗಳ ವೃತ್ತ ನಿರ್ಮಾಣ ಮಾಡಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವೆಂಕಟೇಶ್ ಬೇಟೆಗಾರ್ ಮಾತನಾಡಿ, ಊರಲ್ಲಿ ಮೊದಲು ಶಾಂತಿ ಕಾಪಾಡಲು ಮೊದಲ ಆದ್ಯತೆ ಕೊಡಬೇಕು ಎಂದು ಹಿತವಚನ ನೀಡಿದರು. ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರಾದ ಭೀಮನಗೌಡ ವಿ ಲಕ್ಷ್ಮಿ ಮತ್ತು ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲಾ ಸದಸ್ಯರು ಮತ್ತು ಸಮಾಜದ ಮುಖಂಡರು, ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು, ತಾಲೂಕ್ ದಂಡಾಧಿಕಾರಿಗಳು ಮತ್ತು ಕೆಂಬಾವಿ, ಹುಣಸಗಿ, ಕೊಡೇಕಲ್, ನಾರಾಯಣಪುರ, ಸುರಪುರ, ಶಾಪುರ್, ಯಾದಗಿರಿ ಪೊಲೀಸ್ ಸಿಬ್ಬಂದಿಗಳು, ಪಿಎಸ್ಐಗಳು, ಸಿಪಿಐಗಳು, ಡಿವೈಎಸ್ಪಿ ಸೂಕ್ತ ಬಂದೋಬಸ್ತ್ ಒದಗಿಸಿದ್ದರು.